ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಮಾರ್ಚ್ 27ರಂದು ಸಂಪೂರ್ಣ ಒಳ ಮೀಸಲಾತಿ ಜಾರಿ ಮಾಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ಸಂಘಟನೆ ವತಿಯಿಂದ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರು ಇಡೀ ರಾಜ್ಯದಲ್ಲೇ ಸಂಚರಿಸಿ ದತ್ತಾಂಶವನ್ನು ಸಂಗ್ರಹಿಸಿದ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದ್ರು. ಸುಪ್ರೀಂ ಕೋರ್ಟ್ ಆದೇಶವನ್ನು ರಾಜ್ಯ ಸರ್ಕಾರ ಉಲ್ಲಂಘಿಸಿ ಅಲ್ಲದೆ ಎಬಿಸಿ ವರ್ಗಿಸಿದ ವರದಿಯನ್ನು ಜಾರಿಗೊಳಿಸಲು ವಿಫಲಗೊಂಡಿದೆ. ಮಾದಿಗ ಸಮಾಜ ಕಳೆದ 30 ವರ್ಷಗಳಿಂದ ಪರಿಶಿಷ್ಟ ಜಾತಿ ಸೌಲಭ್ಯದಿಂದ ಮಾದಿಗ ಸಮಾಜವು ಶೈಕ್ಷಣಿಕ ಉದ್ಯೋಗ ಮತ್ತು ಆರ್ಥಿಕ ಸೌಲಭ್ಯ ಪಡೆಯಲು ವಂಚಿತರಾಗುತ್ತಾ ಬಂದಿದ್ದಾರೆ. ಸರ್ಕಾರ ವಿಶೇಷ ಸಚಿವ ಸಂಪುಟದಲ್ಲಿ ಸಂಪೂರ್ಣವಾಗಿ ಒಳ ಮೀಸಲಾತಿ ಜಾರಿಗೊಳಿಸಿ ಈ ಕೂಡಲೇ ರೋಸ್ಟರ್ ಬಿಂದು ಪದ್ಧತಿ ಅನ್ವಯವಾಗಿ 52,432 ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳುವಂತೆ ಒತ್ತಾಯ ಮಾಡಿದರು. ಹೋರಾಟ ಎಲ್ಲಿವರೆಗೆ ಹೋರಾಟ ಒಳ ಮಿತ್ರ ಜಾರಿ ಬರಲೇಬೇಕು ವಿರೋಧಿ ಸರ್ಕಾರಕ್ಕೆ ಮಾದಿಗರ ವಿರೋಧಿ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ದಲಿತ ಜನಜಾತಿ ಸಂಘ ಸಮಿತಿ ವತಿಯಿಂದ ಹಾಗೂ ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ವತಿಯಿಂದ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ವಿವಿಧ ಮಾದಿಗ ಸಂಘಟನೆಗಳಿಂದ ಇಂದು ಜಿಲ್ಲಾಧಿಕಾರಿ ಕಚೇರಿ ಎದುರ ಮುಖಾಂತರ ಒಂದು ಸಂಪೂರ್ಣ ಒಳ ಮೀಸಲಾತಿ ಜಾರಿ ತರಬೇಕಂತೇಳಿ ಪ್ರತಿಭಟನೆ ಮುಖಾಂತರ ನಾವು ಕೇಳಿಕೊಳ್ಳೋದೇನೆಂದರೆ ಈ ರಾಜ್ಯದ ಘನಮೆತ್ತ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಗಾಗಿ ಜೋತು ಬಿದ್ದು ಹೈಕಮಾಂಡ್ ಅವರ ಅಂತೆಯಂತೆ ಕಾರ್ಯನಿರ್ವಹಿಸುತ್ತಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಸಮಾಜದ ತುಳಿತಕ್ಕೊಳಗಾದ ಕಳೆದ 30 ವರ್ಷಗಳಿಂದ ಈ ಮಾದಿಗ ಸಮಾಜ ಹೋರಾಟ ಮಾಡುತ್ತಾ ಈ ಹೋರಾಟದಲ್ಲಿ ಸುಮಾರು ಜನರು ಪ್ರಾಣ ಕಳ್ಕೊಂಡಿದ್ದಾರೆ. ಎಷ್ಟೋ ಜನರ ಮೇಲೆ ಕೇಸುಗಳಾಗಿದ್ದಾವೆ. ಅವೆಲ್ಲ ಸಹಿಸಿಕೊಂಡು ಈ ಸಮಾಜ ಇನ್ನೂ ತುಳಿತಕ್ಕೊಳಗಾದಂಥ ಒಂದು ಪ್ರಬಲವಾದ ಶಕ್ತಿಗಳು ತಡೆಯುವ ಶಕ್ತಿ ಆಗ್ತದೆ. ಅದಕ್ಕೆ ಈ ಬರುವ ವಿಶೇಷ ಸಚಿವ ಸಂಪುಟದಲ್ಲಿ 27ರಂದು ಮಾನ್ಯ ಮುಖ್ಯಮಂತ್ರಿಗಳು ಯಾರಿಗೆ ಹೆದರದೆ ಮತ್ತು ಹೈಕಮಾಂಡ್ಗೆ ಒಂದು ಮಾನ್ಯತೆ ನೀಡದೆ ಒಂದು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಹರಿಯಾಣದಲ್ಲಿ ಏನು ಮೀಸಲಾತಿ ಜಾರಿಯಾಗಿದೆ. ಈ ಕರ್ನಾಟಕದಲ್ಲಿ ಒಂದು ಪ್ರಬಲವಾದ ಶಕ್ತಿಗಳು ಈ ಮೀಸಲಾತಿ ತಡೆಹಿಡ್ತವೆ ಆಗಬೇಕು ಅಂತ ಹೇಳ್ತವೆ. ಆದರೆ ವೈಜ್ಞಾನಿಕ ಯಾವುದು? ಒಬ್ಬ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರು ಇಡೀ ರಾಜ್ಯದಲ್ಲಿ ಸಂಚರಿಸಿ ದತ್ತಾಂಶಗಳನ್ನು ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ರು. ಅದು ವರದಿ ಏನಂತಾರೆ ಇವರು? ಆ ವೈಜ್ಞಾನಿಕ ಅಂತಾರೆ. ವೈಜ್ಞಾನಿಕ ಯಾವುದು? ಆದರೆ ಈ ಮಾದಿಗ ಸಮಾಜಕ್ಕೆ ತುಳಿತಕ್ಕನ್ನ ಕುಳಿಬೇಕು. ಈ ಜನರು ಮುಂದೆ ಬರಬಾರ್ದು ಅಂತೇಳಿ ಕೆಲವು ಉದ್ದೇಶ ಹಿಡ್ಕೊಂಡು ಕೆಲವರು ಪ್ರತಿಭಟನೆ, ಕೆಲವರು ಧರಣಿ ಸತ್ಯಾಗ್ರಹ ಸರ್ಕಾರ ಮಾಡಿ ಒತ್ತಡ ತರ್ತಾರೆ. ಅದು ನಾವು ಯಾವುದೂ ಸಹಿಸಲ್ಲ. ಈ ಬರುವ ದಿನದಲ್ಲಿ ಈ ಸರ್ಕಾರ ಈ ಮಾದಿಗರಿಗೆ ಸಂಪೂರ್ಣ ಹೊಸ ನೀತಿ ತರದಿದ್ದರೆ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ. ಮತ್ತು ಈ ರಾಜ್ಯಕ್ಕೆ ಏನು ಮುಖ್ಯಮಂತ್ರಿ ಅಂತ ಹೇಳ್ಕೊತಾನ ಅದು ಎಲ್ಲ ಕಳೆದುಕೊಂಡು ಈ ಸಮಾಜಕ್ಕೆ ನ್ಯಾಯ ಕೊಡ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 72096262622ಗೆ ಸಂಪರ್ಕಿಸಿ.